ಹಾಯ್, ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು 4 ಕ್ಯಾಪ್ಸಿಕಮ್, 1 ದಪ್ಪ ಈರುಳ್ಳಿ, 1 ದಪ್ಪ ಟೊಮೆಟೊ, ಅರ್ಧ ನಿಂಬೆಹಣ್ಣು. ಈ ಕ್ಯಾಪ್ಸಿಕಮ್ನ ಇವಾಗ ಉದ್ದುದ್ದ ಹೆಚ್ಕೊಂಡ್ಬಿಡೋಣ. ಫಸ್ಟ್ ಈ ಥರ ರೌಂಡಕ್ಕೆ ಹೆಚ್ಚಿ ಅದ್ರ ತೊಟ್ಟನ್ನ ತೆಗೆದ್ರೆ ಅದರಲ್ಲಿರುವಂಥ ಬೀಜ ಸಮೇತ ಹೊರಗಡೆ ಬಂದ್ಬಿಡುತ್ತೆ. ಸೊ ನಮಗೆ ಹೆಚ್ಕೋಬೇಕಾದ್ರೆ ಬೀಜ ಸಿಗಲ್ಲ, ಸೊ ಈಸಿ ಆಗುತ್ತೆ. ನೋಡಿ, ಈ ಥರ ಸಣ್ಣಕ್ಕೆ ಹೆಚ್ಕೊಂಡ್ಬಿಡೋಣ. ಉದ್ದುದ್ದ ಸೀಳ್ಕೊಂಡು ಮತ್ತೆ ಬೇಕಾದರೆ ಅಡ್ಡಡ್ಡನು ಒಂದೊಂದು ಪೀಸ್ ಹೆಚ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲಿ ತಗೊಂಡು ಆ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಬೇಕು. ಮತ್ತು 4ರಿಂದ 10 ಕರಿಬೇವಿನ ಸೊಪ್ಪು, 1/4 ಚಮಚ ಸಾಸಿವೆ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಈ ಒಗ್ಗರಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನು ಕೂಡ ಜೊತೆಲೇ ಹಾಕಿಬಿಡಿ. ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಕ್ಯಾಪ್ಸಿಕಮ್ ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾ ನೀರೇನು ನೀವು ಹಾಕೋದು ಬೇಡ. ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇದ್ದರೆ ಸಾಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹಾಗೆ ಫ್ರೈ ಮಾಡಿದ್ರೆ ಒಂದು ಅರ್ಧ ನಿಮಿಷ. ಆಮೇಲೆ ಕ್ಯಾಪ್ಸಿಕಮ್ ನಿಧಾನಕ್ಕೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೋಡಿಕೊಂಡು ಒಂದು ಅರ್ಧ ಲೋಟ ನೀರನ್ನು ಆ ಕ್ಯಾಪ್ಸಿಕಮ್ ಒಳಗಡೆ ಪಲ್ಯದಲ್ಲಿ ಸೇರಿಸ್ಬಿಟ್ಟು ಈ ಥರ ಒಂದು ಲಿಡ್ಡನ್ನು ಅದಕ್ಕೆ ಮುಚ್ಚಿಬಿಡಿ. ಒಂದು 10 ನಿಮಿಷ ಅಷ್ಟೇ. 10 ನಿಮಿಷಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಆಲ್ಮೋಸ್ಟ್ ಹಬೆಯಲ್ಲೇ ಬೆಂದು ಹೋಗ್ಬಿಟ್ಟಿರುತ್ತೆ. ನೋಡಿ, ಫುಲ್ ಬೆಂದೋಗಿದೆ. ಈಗ ನೀವು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೋದು. ಆಮೇಲೆ ನಿಂಬೆಹಣ್ಣನ್ನು ಮೇಲೆ ಹಾಕ್ಕೊಂಡು ಚಪಾತಿಗೆ ಅಥವಾ ಪಲ್ಯಕ್ಕೆ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಆಗುತ್ತೆ. ಕಾಯಿ ತುರಿ ನಾನಿಲ್ಲಿ ಹಾಕ್ತಾ ಇಲ್ಲ, ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೋಬೋದು. ಥ್ಯಾಂಕ್ ಯು.